ಅಕ್ಕ ನೀವು ಬರೀ ಈ ಕಡೆದೇ ಮಾಡ್ಕೊಂಡು ನಿಂತ್ಕೊಂಡ್ರೆ ಹೆಂಗಕ್ಕ? ಆ ಕಡೆದೆಲ್ಲ ಯಾರು ಮಾಡ್ತಾರೆ ಕೆಲಸನ? ನೀನು ಯಾಕೆ ಹೇಳ್ತೀಯ ನನಗೆ ಕೆಲಸನ? ನನಗೆ ಮೇಡಮ್ ಇದ್ದಾರೆ, ಮೇಡಮ್ ಏನು ಹೇಳ್ತಾರೋ ಅದನ್ನು ಮಾಡ್ತೀನಿ. ನೀನು ಜಾಸ್ತಿ ಮಾತಾಡ್ತೀಯಂತೆ ಅವ್ರ ಹತ್ರ, ಅದಕ್ಕೆ ನೀನು ಜಾಸ್ತಿ ಕೆಲಸ ಹಚ್ಚಿದ್ದಾರೆ. ನೀನು ನನ್ನ ಕೇಳೋ ಅಂಥದ್ದೇನಿಲ್ಲ, ನನಗೆ ಲೈನ್ ನೋಡ್ಕೋರಿತಾ ನೀನು ಅಂತ ಹೇಳಿ ಮೇಡಮ್ ಹೇಳಿದ್ದಾರೆ. ನಾನು ಅದಕ್ಕೆ ಮೇಡಮ್ ಹೇಳ್ದಂಗೆ ಕೇಳ್ತೀನಿ, ನೀನು ಹೇಳ್ದಂಗೆ ಏನು ನಾನು ಕೇಳಬೇಕಾಗಿಲ್ವಲ್ಲ? ಅಲ್ಲ ಆ ಕಡೆದು 2 ಲೈನ್ ಅಕ್ಕ ನಾನು ನೋಡ್ಕೊಂಬದು. ಹಾಂ, ನೀನು ಯಾಕೆ ನನ್ನ ಬಂದು ಅಷ್ಟಕ್ಕೂ ಕೇಳ್ತಾ ಇದೀಯ? ಯಾಕೆ ಕೇಳ್ತಾ ಇದೀಯ ನೀನು ಅಂತ ಹೇಳಿ ಹೋಗು. ನಾನು ಮಾತಾಡಿಸ್ಬೇಡ, ನೀನು ಬುದ್ಧಿ ಸರಿ ಇಲ್ಲ, ನಾನು ಮಾತಾಡಿಸ್ಬೇಡ. ಓ, ನನ್ನ ಬುದ್ಧಿ ಸರಿ ಇಲ್ವಂತೆ. ನನ್ನ ಬುದ್ಧಿ ಸರಿ ಇಲ್ಲ ಅಂತ ಹೇಳಿ ನೀನು ಎಲ್ಲರ ಹತ್ರನೂ ಹೇಳ್ಕೊಂಡು ಬಂದಿದ್ಯಾ? ನನ್ನ ಬುದ್ಧಿ ಸರಿ ಇಲ್ಲ ಅಂತೇಳಿ ನಿನ್ನ ಬುದ್ಧಿ ಸರಿ ಆಯ್ತಾ? ನೀನು ಹೆಂಗೆ ಮಾಡಿದ್ಯಾ ಅಂತ ನಿನಗೆ ಗೊತ್ತಾ? ಫಸ್ಟು ನೀನು ನನ್ನಂಗೆ 2ನೇ ಮದುವೆ ಆಗಿರೋಳು ಸರಿನಾ? ದೊಡ್ಡದಾಗ ನಾನು ಒಳ್ಳೆಯವಳು, ನಾನು ಬಿದ್ರಕಕ್ಕೆ ನೀರು ತಗೊಂಬರೋಳು ಅಂತ ಹೇಳ್ಬೇಡ. ದಬ್ಬದ ಜಲ್ಡೆಗೆ ನೀರು ತರೋಳು ಅಂತ ತೋರಿಸ್ಕೋಬೇಡ. ಯಾರೂ ದಬ್ಬದ ಜಲ್ಡೆಗೆ ನೀರು ತಂದು ಬಾಗಿಲು ತೊಳೆಯೋಕ್ಕಾಗಲ್ಲ. ನೀನು ಅಂಥವಳೇನಿ. ಏಯ್, ನನ್ನ ಬಗ್ಗೆ ಮಾತಾಡಬೇಡ ನೀನು. ನನ್ನ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ ನಿನಗೆ. ನಾನು ಹಂಗೆ ಮಾಡಿದ್ರೂ ಇವತ್ತು ನನ್ನ ಎಳ್ನಿಸ್ಕೊಳ್ಬೇಕು. ಕರ್ಕೊಂಬರೋನೇನೆ ಅವನ್ನ, ನನ್ನ ಮೊದಲೇ ಗಂಡನ ಕರ್ಕೊಂಬರೋನೇನೆ. ಕರ್ಕೊಂಬಂದು ನಾನು ಎಂತವಳು ಅಂತ ಅವನಿಂದ ಹೇಳ್ಸಾನೇನೆ. ನಿನ್ನ ಥರ ಹಸುಗುಣ ಬೈಕಳಲ್ಲ. ಹಸುಗುಣನ ಜೀವನ ಹಾಳು ಮಾಡಿ ಬಂದಿದೆಯಲ್ಲ. ನಿನಗೇನು ಅನ್ಸೋದಿಲ್ವ ಸ್ವಲ್ಪನಾದ್ರೂ? ಹೋಗು. ಎಲ್ಲರ ಹತ್ರ ಹೇಳ್ಕೊಂಡಿದ್ಯಾ ನನ್ನ ಬಗ್ಗೆ? ಯಾಕೆ ಎಲ್ಲರ ಹತ್ರ ಹೇಳ್ಕೊಂಡಿದ್ಯಾ? ಬಾಲಣ್ಣನು ಹಂಗೆ ಅನ್ನುತ್ತೆ, ಎಲ್ಲರೂ ಹಂಗೆ ಅಂತಾರೆ. ನೀನು ಯಾಕೆ ಹೇಳ್ಬೇಕು ನನ್ನ ಬಗ್ಗೆ? ನನ್ನ ಬಗ್ಗೆ ಹೇಳಿದ್ರೆ ನೋಡಿ ಸರಿ ಇರಲ್ಲ. ನಾನು ವರ್ಷ ಅವ್ರು ಲವ್ ಮಾಡ್ತಾಯಿದ್ದೀವಿ. ಇಡೀ ಇಲ್ಲಿ ನಮ್ಮ ಇದೇನು ಐತೆ ಇಲ್ಲೆಲ್ಲ ಗೊತ್ತು. ಇಲ್ಲೆಲ್ಲ ನಮ್ಮದು ಗ್ರೌಂಡ್ ಏನೈತೆ ಅಲ್ಲಿ ಇಲ್ಲೆಲ್ಲರಿಗೂ ಗೊತ್ತಾಗೈತೆ. ನೀವೇನು ಹೇಳೋ ಅಂಥದ್ದೇನಿಲ್ಲ. ಎಲ್ಲ ಹುಡುಗಿಯರ ಹತ್ರನೂ ಹೇಳೋ ಅಂಥದ್ದೇನು ನೀವು? ಇವಳು ಹಿಂಗೆ ಮಾಡಿದಾಳೆ ವರ್ಷನ ಹೆಂಡ್ತಿ ಮೋಸ ಮಾಡಿಬಿಟ್ಟು ವರ್ಷನ ಲವ್ ಮಾಡ್ತಾ ಇದ್ದಾಳೆ ಇಲ್ಲಿ ತಗಲಾಕೊಂಡು ಅಂತ ಹೇಳಿದೆಯಲ್ಲ. ಮತ್ತೆ ಹೇಳ್ತೀನಿ ಕಣೇ, ಹೇಳ್ತೀನಿ. ನಾನು ಹೇಳ್ದಂಗೆ ಸುಮ್ಮನೆ ಬಿಡಲ್ಲ. ನಾನು ಬೇಕಾದರೆ ನನ್ನ ಗಂಡನ ಫಸ್ಟ್ನೇ ಗಂಡನ ಕರ್ಕೊಂಬಂದು ನಾನು ಹೇಳಿಸ್ತೀನಿ. ನಾನು ಇಂಥವಳು ಅಂತ ಹೇಳಿ. ನಾನು ಯಾರಿಗೂ ಇವತ್ತು ನನ್ನಿಂದ ನೋವು ಆಗಬಾರ್ದು ಆ ಥರ ನಾನು ಇದ್ದೀನಿ ಗೊತ್ತಾ? ಅವತ್ತು ಬೇಜಾರಾಗಿರ್ಬೋದು, ಆಗೈತೆ. ಆದರೆ ಇವತ್ತು ನನ್ನ ಗಂಡನ ನೆನೆಸ್ಕೊಳ್ಳೋ ಥರ ನಾನು ಮಾಡಿದ್ದೀನಿ ಗೊತ್ತಾ? ಅಳಿಯ ಅಂದ್ರೂ ಒಂದೇನೆ, ಮಗಳು ಗಂಡ ಅಂದ್ರೂ ಒಂದೇನೆ. ನೀನು ಹಿಂಗೆ ಹೇಳ್ತೀಯ ಅಷ್ಟೇನೆ. ಅದು ಎಲ್ಲೋದ್ರೂ ಅಲ್ಲೇ ಬರುತ್ತೆ. ನೀನು ಮಾಡಿರೋದು ಅಂಥ ಕೆಲಸನೇ. ಊರೆಲ್ಲ ನಿನ್ನೂ ಚೀತು ಅಂತ ಹೋಗ್ತೈತೆ. ನೀನು ಒಂದೇನೆ ಅಂಥದ್ರಲ್ಲಿ ನೀನು ಏನು ನಾನು ದೊಡ್ಡದು ಅಂತ ತೋರಿಸ್ಕೊಳಕ್ಕೆ ಹೋಗ್ತೀಯಾ? ನೀನು ನನ್ನ ಥರನೇ ಸೇಮ್. ಏನು ವ್ಯತ್ಯಾಸ? ನಾನು ಇನ್ನೂ ವರ್ಷನ ಮದುವೆ ಆಗಿಲ್ಲ. ನೀನಲ್ಲಿ ಜಗ್ಗು ಯಾವನಿಗೋ ಅವನಿಗೆ ಜಗ್ಗು ಅನ್ನೋನಿಗೆ ಡೈವರ್ಸ್ ಕೊಟ್ಟು ಬಂದು ಇವನು ಯಾರೋ ಬಂಟಿ ಅನ್ನೋನ್ನ ಮದುವೆ ಆಗಿದೆಯಂತೆ ನೀನು. ಅಷ್ಟೇ ವ್ಯತ್ಯಾಸ. ನಾನಿನ್ನೂ ಮದುವೆ ಆಗಿಲ್ಲ ಅಷ್ಟೇ. ನಾನೇನು ಹಿಂಗೆ ಮಾಡಿ ನನ್ನ ಗಂಡ ಡೈವರ್ಸ್ ಕೊಟ್ಟು ಬಂದಿಲ್ಲ. ನನ್ನ ಗಂಡಿಗೂ ನನಗೂ ಇಷ್ಟ ಇರಲಿಲ್ಲ, ಡೈವರ್ಸ್ ತೊಗೊಂಡು ನೀನು ಹಂಗಲ್ಲ. ಇಂಥ ತಪ್ಪು ಕೆಲಸ ಮಾಡಿ ಡೈವರ್ಸ್ ತೊಗೊಂಡು ಗಂಡ ಇದ್ರೂ ನೀನು ಇನ್ನೊಬ್ಬನ ಜೊತೆ ಓಡಾಡಿ ಆಮೇಲೆ ನೀನು ಡೈವರ್ಸ್ ಕೊಟ್ಟಿರೋದು. ನಾನೇನು ಇವಾಗ ನನ್ನ ಗಂಡ ಇಲ್ಲ ಅನ್ನೋದಕ್ಕೋಸ್ಕರನ, ಸುಗುಣ ಮಕ್ಕಳಾಗಲ್ಲ ಅನ್ನೋದಕ್ಕೋಸ್ಕರನ ನನಗೆ ಇವತ್ತು ಹಿಂಗೆ ಆಗಿರೋದು ಸರಿನಾ? ಇವತ್ತು ಸುಗುಣಂಗೆ ಮಕ್ಕಳಾಗೋದಿಲ್ಲ. ಸುಗುಣಂಗೆ ಮಕ್ಕಳಾಗದೇ ಇಲ್ಲದಕ್ಕೆ ವರ್ಷ ನನ್ನ ಮದುವೆ ಆಗೋದಕ್ಕೆ ಡಿಸೈಡ್ ಮಾಡಿದ್ದಾರೆ. ನನಗೆ ನನ್ನ ಗಂಡ ಇಲ್ಲೋದಕ್ಕೆ ನಾನು ವರ್ಷನ ಮದುವೆ ಆಗೋದಕ್ಕೆ ನಾನು ಡಿಸೈಡ್ ಮಾಡಿದ್ದೀನಿ ಅಷ್ಟೇ. ನೀನು ಮಾಡಿರೋದೇನು? ನಿನ್ನ ಗಂಡ ಇದ್ರೂ ನೀನು ಬಂಟಿನ ಲವ್ ಮಾಡಿ ಮದುವೆ ಆಗಿದೆಯಾ? ಏನಕ್ಕ ರೀತಕ್ಕ ಅವಳೇನು? ಈ ಬಣ್ಣ ಯಾಕೆ ಬರುತ್ತೆ ನಿನ್ನ ಪರ ವಹಿಸ್ಕೊಂಡು ಯಾವಾಗ್ಲೂ? ನೀನು ಏನು ಮಾತಾಡಬೇಕು ಅಂತ ಸುಮ್ಮನೆ ಮುಚ್ಕೊಂಡು ಹೋಗ್ತಾ ಇರೋ. ನಿನ್ನ ಮರ್ಯಾದೆ ತೆಗಿತೀನಿ ಕಣೆ, ನಾನು ತೆಗಿತೀನಿ. ಅದೇನು ಮಾಡ್ಕೊಂತೀಯ ಮಾಡ್ಕೊ. ಎಲ್ಲರಿಗೂ ಹೇಳ್ತೀನಿ ನಿನ್ನ ವಿಷಯ, ಎಲ್ಲರಿಗೂ ಹೇಳಿ ನಿನ್ನ ಮರ್ಯಾದೆ ತೆಗೆದು ಇಲ್ಲಿ ಕೆಲಸದಿಂದ ಆಚೆಗೆ ಹಾಕಿಸ್ಲಿಲ್ಲ ಅಂತಂದರೆ ಇಬ್ರು ನನ್ನ ಹೆಸರು ರೀತಾ ಅಂತ ಕರಿಬೇಡ ನೀನು. ನೋಡೋಣ ಹೇಳು. ನಾನು ಹೋಗ್ತೀನೋ ನೀನು ಹೋಗ್ತೀನೋ ಅಂತ ಹೇಳಿ. ನೋಡ, ಇಲ್ಲಿ ರೀತಕ್ಕನ ಸುದ್ದಿಗೆ ಏನಾದರೂ ಬಂದುಬಿಟ್ಟಿದ್ಯಾ ನೀನು ಅಂತಂದರೆ ಏನಿಲ್ಲ, ಆ ಮುಕ್ಕಡ ಮೂಗು ಅಪ್ಪಚ್ಚಿ ಆಗಿಬಿಡ್ಬೇಕು. ಹಂಗೆ ಒಡೆದು ಬಿಡ್ತೀನಿ ನಾನು. ಮುಕ್ಕಡ ಮೂಗಿಗೆ ಒಡೆದು ಬಿಡ್ತೀನಿ. ಹೊಡಿತೀಯಾ? ಹೊಡಿ ನೋಡೋಣ. ಒಂದು ಹೆಣ್ಣಿನ ಮೇಲೆ ಕೈ ಮಾಡೋದು ಅಷ್ಟು ಸುಲಭ ಅಲ್ಲ. ನೀನೇನೋ ತಿಳ್ಕೊಬಿಟ್ಟಿದ್ಯಾ. ನಾನು ಹೋಗ್ಬಿಟ್ಟು ನನಗೆ ತುಂಬ ಟಾರ್ಚರ್ ಕೊಟ್ಬಿಟ್ಟ ಅಂತ ಕಂಪ್ಲೇಂಟ್ ಕೊಟ್ಬಿಟ್ರೆ ಅಷ್ಟೇ ನೀನು. ನಡಿ ಬಾಲಣ್ಣ, ಹೆಂಗೆ ಬುದ್ಧಿ ಕಲಿಸ್ಬೇಕು ಹಂಗೆ ಬುದ್ಧಿ ಕಲಿಸ್ಬೇಕು. ಇವಳನ್ನ ಇಲ್ಲಿಂದ ತೆಗೆದ್ರೇ ಬುದ್ಧಿ ಬರೋದು. ನಾನೆಲ್ಲ ತೆಗಿಸ್ತೀನಿ ನಡಿ, ನನಗೆ ಗೊತ್ತೈತಿ. ಇವಾಗ ಯಾಕೆ ಮಾತಾಡೋದು? ಮತ್ತೆ ಏನು ಮಾಡ್ಬೇಕು ಅದನ್ನು ಮಾಡಬೇಕು ರೀತಕ್ಕ. ಬಾ, ಸುಮ್ಮನೆ ಯಾಕೆ ಜಗಳ ಮಾಡ್ಕೊಂಡ್ರೆ ಯಾಕೆ ಜಗಳ ಮಾಡ್ಕೊತೀರಾ ಅಂತಾರೆ. ಅದು ಏನು ಮಾಡಬೇಕು ಅದನ್ನು ಮಾಡ್ಬೇಕು. ಬಾ ಇಲ್ಲಿ ನೋಡ್ದಂಗೆ ನನಗೆ ಹೇಳೋದಕ್ಕೆ ಬರುತ್ತೆ. ಹಿಂಗೆ ಮಾಡ್ಕೊಂಡಿದ್ದಾಳೆ ಇವಳು ಅಂತ ಹೇಳಿ ಇಲ್ಲಿರೋ ಹುಡುಗಿಯರಿಗೆಲ್ಲನ, ಇಲ್ಲಿ ಕೆಲಸ ಮಾಡೋ ಇರೋರಿಗೆಲ್ಲನ ಸಾರ್ತಾ ಐತೆ. ದೊಡ್ಡ ಇದು ಅನ್ನಂಗೆ. ಇವಾಗ ನಾವಿಬ್ರು ಏನು ಮದುವೆ ಆಗೋದ್ರಲ್ಲಿ ಏನು ನಾವು ತೊಂದರೆ ಇಲ್ಲ.
ಯಾಕಂದರೆ ನಾವೇನೇನು ಯಾರಿಗೂ ಮೋಸ ಮಾಡಿಲ್ಲ. ಸುಗುಣಂಗೆ ಮಕ್ಕಳಾಗಲ್ಲ ಅನ್ನೋದಕ್ಕೆ ನಾನು ಮದುವೆ ಆಗ್ತಾ ಇರೋದು. ವರ್ಷ ನನಗೆ ಗಂಡ ಇಲ್ಲ ಅನ್ನೋದಕ್ಕೋಸ್ಕರ ನಾನು ಮದುವೆ ಆಗ್ತಾ ಇರೋದು. ಇವ್ರು ಗಂಡ ಇದ್ದು ಕೊಟ್ಟರು ಹಿಂಗೆ ಮಾಡೋದ್ರಲ್ಲ, ಇವ್ರದ್ದೇ ತಾನೇ ತಪ್ಪು. ದೊಡ್ಡ ಇದು ಅನ್ನೋ ಥರ ಮಾತಾಡೋದಕ್ಕೆ ಬರ್ತಾರೆ. ನನಗೆ ಗೊತ್ತಿಲ್ಲ ಅಂದ್ಕೊಂಡವ್ರಿ. ನಾನೆಲ್ಲ ತಿಳ್ಕೊಂಡೆ ಮಾತಾಡೋದು. ನಾನೇನೋ ಅಂದ್ಕೊಬಿಟ್ಟಿದ್ದಾರೆ. ಉಷಾ ಬಾಯಿಲಿ. ನಾನು ಕರಿತಾ ಇದೆಯಾ? ಬಾಯಿನಿ ಬಾ. ಓ ಏನು ಮೇಡಮ್ ಅವರು ನಾನು ಕರಿತಾ ಇದ್ದೀರಾ? ಅಲ್ಲ ನೋಡು, ಆ ರೀತಾ ಇಲ್ಲೆಲ್ಲರಿಗೂ ಹೇಳಿರೋದ. ಆ ಹುಡುಗಿಯರೆಲ್ಲ ಬಂದು ನಾನು ಕೇಳ್ತಾ ಇದ್ದಾರೆ, ಅಕ್ಕ ನೀವು ವರ್ಷ ಅಣ್ಣವ್ರ ಹೆಂಡ್ತಿಗೆ ನೀವೆಲ್ಲ ಮೋಸ ಮಾಡಿಬಿಟ್ಟು ನೀವು ಇವ್ರನ್ನ ಲವ್ ಮಾಡ್ತಾ ಇದ್ದೀರಂತೆ ಅಂತ ಕೇಳ್ತಾ ಇದ್ದಾರೆ ಎಲ್ಲ ಬಂದು. ಅಲ್ಲ ಎಲ್ಲರಿಗೂ ಹೇಳಿರೋದು ನೋಡಿ ರೀತಾ. ಹೇಳ್ಕೊಂಬ್ಲಲ್ ಬಿಡು, ಅವಳೇನೇನು ದೊಡ್ಡ ಸಾಚನೆ. ಅವಳು ಯಾಕೆ ಕೇಳೋದಕ್ಕೆ ಬಂದಿದ್ದಾಳೆ? ಅವಳು ಸರಿ ಇದ್ದು ನನಗೆ ಹೇಳೋದಕ್ಕೆ ಬಂದರೆ ಕೇಳ್ಬೋದು. ನೀನು ಹಂಗೆ ಅನ್ಬೇಕಾಗಿತ್ತು. ಮಾತಾಡಿಲ್ಲ ನಿನ್ನ ಹತ್ರ? ಅಲ್ಲ ಮೇಡಮ್ಗೆ ಹೇಳೈತೆ ಇವೆರಡು ಲೈನು ಅವಳೇ ಮಾಡಬೇಕು ಅಂತ ಹೇಳಿ. ಇವಕ್ಕ ಮಾತ್ರ ಇದೊಂದೇ ಒಂದು ಲೈನ್ ಮಾಡ್ಕೊಂಡೈತೆ, ನಾನು ಆ ಕಡೆಗಳ 2 ಲೈನ್ ಮಾಡಬೇಕು ಗೊತ್ತಾ. ಹಂಗೆ ಮಾಡೈತಾ ಮೇಡಮ್ಗೆ ಹೇಳ್ಬಿಟ್ಟು. ಅದಕ್ಕೇ ಯಾಕೆ ಮಾಡಿದಿ ಅಂತ ಕೇಳೋದಕ್ಕೆ ಬಂದರೆ ನಾನು ಮಾಡಲ್ಲ ಹಂಗೆ ಹಿಂಗೆ ಅಂತ. ಅದಕ್ಕೆ ಯಾಕಾಕ ಹಿಂಗೆ ಹೇಳಿದಿ ಅಂತ ಕೇಳಿದೆ. ನೀನು ಯಾಕೆ ನೀನು ಹಿಂಗೆ ಮಾಡ್ತೀಯಾ ಅಂತ ಹೇಳಿ. ಇವಾಗ ಏನಂದೆ ನೀನು ಅಷ್ಟಕ್ಕೂ? ಇವಾಗ ಅವಳು ಕೇಳಿದ್ಕೆ ನಾನು ಹೇಳ್ದೆ ಈಗೇನೇನು ಯಾರೂ ಬಿದ್ರ ಕುಕ್ಕೆ ನೀರು ತರೋದಿಲ್ಲ, ದಬ್ಬದ ಜಲ್ಡಿಗೆ ನೀರು ತಂದು ಏನು ಬಾಗಿಲು ತೊಳಿಯೋಕ್ಕಾಗಲ್ಲ. ನೀನು ಅದೇನೇ ನನಗೆ ಹೇಳಕ್ಕೆ ಬರಬೇಡ. ನೀನೇನೇನು ದಬ್ಬದ ಜಲ್ಡಿಗೆ ನೀರು ತಂದು ಬಾಗಿಲು ತೊಳಿತೀಯ, ತಂದು ತೊಳಿ ನೋಡ ನೀನು ಅಂತ ಅಂದೆ. ನೀನು ಮಾಡಿರೋದೇ ಅದೇ ಕೆಲಸ, ಅದಕ್ಕೆ ನನಗೇನು ಹೇಳೋದಕ್ಕೆ ಬರಬೇಡ ಅಂತ ಹೇಳಿದೆ. ಇವಾಗ ನಾವಿಬ್ಬರು ಮದುವೆ ಆಗೋದ್ರಲ್ಲಿ ಒಂದು ಅರ್ಥ ಐತೆ. ಸುಗುಣಂಗೆ ಮಕ್ಕಳಾಗಲ್ಲ, ಇವಾಗ ವರ್ಷ ಅವ್ರಿಗೆ ಮಕ್ಕಳು ಬೇಕು. ನನಗೆ ಗಂಡ ಇಲ್ಲ, ಅದಕ್ಕೆ ನಾವು ಮದುವೆ ಆಗ್ತೀವಿ. ನೀನು ಗಂಡ ಇದ್ದು ಕೊಟ್ಟು ಡೈವರ್ಸ್ ಕೊಟ್ಬಿಟ್ಟು ಅವ್ನ ಮನಸ್ಸಿಗೆ ಬೇಜಾರ ಮಾಡಿ ಮದುವೆ ಆಗಿದೆಯಾ ಅಂತಂದೆ. ಅದಕ್ಕೆ ನಾನು ಗಂಡನ ಕರ್ಕೊಂಬಂದು ಹೇಳಿಸ್ತೀನಿ ಅವನ್ನ. ನಾನು ಇವಾಗ ಅವ್ನಿಗೆ ಎಷ್ಟು ಸಹಾಯ ಮಾಡಿದ್ದೀನಿ, ನನ್ನಿಂದ ಇವತ್ತು ನೆನೆಸ್ಕೊಂತಾರೆ ಅವರು, ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ಲು. ಅಯ್ಯೋ ನೀನು ಯಾಕೆ ಹೇಳಿದೆ ಅವಳಿಗೆ ಮಕ್ಕಳು ಆಗೋದಿಲ್ಲ ಅಂತ ಹೇಳಿ? ಅಲ್ಲ ನೀನು ಯಾಕೆ ಹೇಳಿದೆ? ಅಯ್ಯೋ ದೇವ್ರೇ, ಅವಳು ಏನಾರು ಹೋಗಿ ಇವಾಗ ಸುಗುಣನ ಹತ್ರ ಹೇಳಿದ್ರೆ ಏನು ಮಾಡ್ತೀಯ? ಅವ್ಗೆ ಗೊತ್ತಾಗಲ್ಲ ಹೇಳು. ಇವಾಗ ಅಷ್ಟೆಲ್ಲ ಯೋಚನೆ ಮಾಡೋ ಅಂಥ ಕೆಪಾಸಿಟಿ ಇಲ್ಲ ಅವ್ರಿಗೆ. ಯೋಚನೆ ಮಾಡೋ ಅಂಥ ತಲೆನೂ ಇಲ್ಲ. ಮಕ್ಕಳಾಗಲ್ಲ ಅಂತ ಯಾಕೆ ಹೇಳಿದ್ಲು ಏನು, ಆಗ್ತಾ ಬಿಡು ಹಿಂಗೆ ಅಭಾಷಣ ಆಗಿದ್ದಕ್ಕೆ ಮೊನ್ನೆ ಈ ಥರ ಪ್ರಾಬ್ಲಮ್ ಆಗಿದ್ದಕ್ಕೆ ಎಲ್ಲೋ ಅಂದಿರ್ತಾಳೆ ಅಂತ ಹೇಳಿ ಯೋಚನೆ ಮಾಡಿರ್ತಾರೆ. ಅಯ್ಯೋ ವಿಜಯ್, ನೀನು ಹೇಳ್ಬಾರ್ದಾಗಿತ್ತು ಮಕ್ಕಳು ಆಗೋದಿಲ್ಲ ಅಂತ ಹೇಳಿ. ಇವಾಗ ಏನಾದರೂ ಅವಳು ಹಾಸ್ಪಿಟ್ಲಿಗೆ ಹೋಗಿ ಕೇಳಿದ್ರೆ ಸುಗಣ ಏನು ಮಾಡ್ತಾಳೆ ಹೇಳು? ಹೇಳ್ಬಾರ್ದಾಗಿತ್ತು ನೀನು. ಹೇಳ್ದಿದ್ರೆ ಚೆನ್ನಾಗಿರ್ತಿತ್ತು. ಬಿಡು, ಇವಾಗ ಏನು ಮಾಡೋಕ್ಕಾಗುತ್ತೆ. ಇವಾಗ ಇನ್ನೇನು ನೀನು ಇಲ್ಲಿದೆಯಾ, ಗಂಡ ಇಲ್ದಿದ್ರು ಇವಾಗ ಯಾರು ತಾನೇ ಹೇಳ್ತಾರೆ ಹೇಳು ಪ್ರೆಗ್ನೆಂಟ್ ಅವಳು ಅಂತ ಹೇಳಿ. ನೀನು ನೋಡಿದ್ರೆ ನನ್ನ ಹತ್ರ ಇದೆಯಾ? ಸುಮ್ಮನೆ ಏನು ತಲೆ ಕೆಡಿಸ್ಕೊಬೇಡ. ಅವಳಿಗೆ ಆಗೋದು ಇಲ್ಲ. ಇವಾಗ ಅವರು ಅದೆಲ್ಲ ಯೋಚನೆ ಮಾಡೋಕ್ಕಾಗಲ್ಲ, ಅದನ್ನೆಲ್ಲ ಯೋಚನೆ ಮಾಡಲ್ಲ. ಆಳವಾಗಿ ಹೇಳಿದೆ ಯಾರು ಯೋಚನೆ ಮಾಡಲ್ಲ. ನಾನು ಯಾಕೆ ಹಂಗಂದೆ ಅಂತ ಯೋಚನೆ ಮಾಡಿರಲ್ಲ. ಅಯ್ಯೋ ಹಂಗೆ ಅನ್ಕೋಬೇಡ. ಆ ರೀತನ ಮೈಂಡು ಏನು ಕ್ರಿಮಿನಲ್ ಮೈಂಡು. ಅವಳು ಹಿಂಗಾಗಿನೇ ಏನಿಲ್ಲ ಕಳ್ತನ ಮಾಡಿದ್ಲು. ಇನ್ನು ಇದನ್ನೇ ಸಿಕ್ತೋ ಗೊತ್ತಿಲ್ಲ. ಎಷ್ಟೊಂದು ದುಡ್ಡು ಮಾಡಿದಾಳು ಗೊತ್ತಾ ಅವಳು, ನಿಜ. ಸುಮ್ಮನಿರತ್ಲಾಗ ಯಾವ ದುಡ್ಡು ಇಲ್ಲ ಏನಿಲ್ಲ. ಅಲ್ಲ ದುಡ್ಡು ಇದ್ರೆ ಇಲ್ಲಿ ಸೂಪರ್ ಮಾರ್ಕೆಟಿಗೆ ಬಂದು ಕೆಲಸಕ್ಕೆ ಯಾಕೆ ಇಷ್ಟೊಂದು ಕಷ್ಟ ಬಿದ್ದು ಮಾಡ್ತಿತ್ತೇಳು? ಯಾತಿದ್ರು ಇಲ್ಲ. ಸುಮ್ಮನೆ ಏನಿದೆ ಇಲ್ಲ ಏನಿಲ್ಲ. ಇಲ್ಲಿ ಬಂದು 15,000 ರೂಪಾಯಿಗೆ ಕೆಲಸ ಮಾಡ್ತಿರ್ಲಿಲ್ಲ ನಿಧಿ ಸಿಕ್ಕಿದ್ರೆ. ಅಲ್ಲ ನೀನು ಏನೇ ಅಂದರೂ ನೀನಾಗಿ ನೀನು ಬಾಯಿ ಬಿಡಬಾರ್ದಾಗಿತ್ತು. ಅವಳಿಗೆ ಮಕ್ಕಳು ಆಗಲ್ಲ, ನಾವು ಈ ಥರ ಮಾಡಿಸಿದ್ದೀವಿ ಅಂತ ಅವಳಿಗೆ ಏನೇ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು. ಯಾಕೆ ನೀನಾಗಿ ನೀನು ಬಾಯಿ ಬಿಡಬಾರ್ದಾಗಿತ್ತು ಅವಳಿಗೆ ಮಕ್ಕಳು ಆಗೋದಿಲ್ಲ ಅಂತೇಳಿ. ಇವಳು ಯಾಕೆ ಹಿಂಗೊಂದ್ಲು ಅಂತ ಅವಳು ಯೋಚನೆ ಮಾಡ್ತಾಳೆ. ರೀತಿನ ಮೈಂಡು ಏನು ಕ್ರಿಮಿನಲ್ ಮೈಂಡು. ನೀನು ಹಂಗೆ ಅನ್ಕೋಬೇಡ. ಅವಳು ಎಲ್ಲ ಯೋಚನೆ ಮಾಡ್ತಾಳೆ. ಅವಳು ಹಿಂಗೆ ಅಲ್ದಿದ್ರೆ ಅವಳು ಹಿಂಗೆ ಆಗ್ತಿರ್ಲಿಲ್ಲ. ಇನ್ನೊಬ್ಬನ ಮದುವೆ ಆಗಿ ಈ ಥರ ಇರೋದಕ್ಕೆ ಆಗ್ತಾ ಇರಲಿಲ್ಲ ಗೊತ್ತಾ. ಇವಾಗ ಹೆಂಗೆ ಇದು ಮಾಡ್ಕೊಂಡು ಅವನ ಹತ್ರನೂ ಒಳ್ಳೇನಾಗಬೇಕು ಅಂತ ಹೇಳಿ ಎಲ್ಲನ ಏನೋ ಮಾಡಿದ್ದಾಳೆ. ಅವನಿಗೂ ಏನೋ ಸ್ವಲ್ಪ ದುಡ್ಡು ನಿಧಿ ಸಿಕ್ಕೈತಲ್ಲ, ಏನೋ ಮಾಡಿದ್ದಾಳೆ. ಅದಕ್ಕೆ ಹೇಳಿರೋದು ನನ್ನ ಗಂಡನ ಕರ್ಕೊಂಬಂದು ಹೊಗಳಿಸ್ತೀನಿ ಅಂತ ಹೇಳಿ. ನೀವು ನಾನು ಸರಿಯಾಗಿ ತಿರುಗಿಸ್ಕೊಟ್ಟೆ. ಸುಮ್ಮನೆ ಅದೇ ಹೋಯ್ತು, ಏನು ಮಾತಾಡಲಿಲ್ಲ. ಬಿಡಿ, ಇವಾಗ ಯಾಕೆ ಆಯ್ತಲ್ಲ ಇನ್ನೇನು. ಮತ್ತೆ ನನಗೂ ನೀನು 5 ಲಕ್ಷ ದುಡ್ಡು ಕೊಡಬೇಕು. 5 ಲಕ್ಷ ನೋಡೋಣ ಬಾ, ಟೈಮ್ ಆಯಿತು. ಇವಾಗ ಹೊರಡಬೇಕು, ಬೇಗನ ಹೋಗೋಣ ಮನೆಗೆ. ರೀತಕ್ಕನಿಗೆ ಸರಿಯಾಗಿ ಹೇಳಿದೆ. ನೀನೇನೇನು ದಬ್ಬದ ಜಲ್ದಿಯಾಗ ನೀರು ತಂದು ಬಾಗಿಲು ತೊಳಿತೀಯಾ ಅಂತ ಹೇಳಿ. ತಂದು ತೊಳಿಲಿ ನೋಡೋಣ. ಅವಕ್ಕನೂ ಅದೇನೆ ಇಲ್ಲಿ ನನಗೇನು ಹೇಳಕ್ಕೆ ಬಂದವಳೆ ರೀತಾ. ಅದಕ್ಕೆ ಸರಿಯಾಗಿ ಹೇಳಿದೆ ನೋಡ್ತಾ ಇರ್ರಿ, ಏನೇನಾಗಬಹುದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.